ಕಸ್ತೂರಿ, ಎದಕ್ಕಷ್ಟು ಸಿಟ್ ಮಾಡಿದಿ? ಎದಕ್ಕಿಲ್ಲ, ಹಂಗೆ ಹುಚ್ಚನಾಯಿ ಕಡ್ದಿತ್ತ, ಅದಕ್ಕೆ ಸಿಟ್ ಮಾಡಿದೆ. ನಂದ ತಪ್ಪು ತಗೋರಪ್ಪ. ಹಂಗಲ್ಲ, ಸಿಟ್ಟು ಎದಕ್ಕೆ ಮಾಡಿದಿ ಮಾಡ್ಕೊಂಡೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಬೇಜಾರಾಗ್ಬೇಡ, ನಾ ಹೇಳಕತ್ತೇನಲ್ಲ, ಏನೋ ಆಗದ ಆಗ ಹೋತು. ಈಗ ಅದನ್ನೇ ಸಿಟ್ಟು ಮಾಡ್ಕೊಂಡು ಕುಂತ್ರೆ ಏನಾರ ಬರ್ತೈತೆ ಅದರಿಂದ ಹೇಳಂಗಾರ ನೋಡೋಣ. ಅಲ್ಲ, ಅಪ್ಪನ ಇದ್ರಿಗೂ ಬಂದು ಆ ನಮ್ನಿ ಜಗಳ ಮಾಡ್ತೀನಿ ನೋಡು. ಗಂಡನ ಮನ್ಯಾಗ ಆರಾಮಾಗಿ ಅದಿ. ಸುಮ್ಮನೆ ತವ್ರ ಮನೆ ಸಲುವಾಗಿ ನೀನು ಗಂಡನ ಜೊತೆಗೆ ಜಗಳ ಮಾಡ್ಕೊಳ್ಳೋದು ಅಷ್ಟೊಂದು ಚಲೋ ಅಲ್ಲ. ಗಂಡನ ಮನ್ಯಾಗ ಏನು ತವ್ರ ಮನೆ ಸಲುವಾಗಿ ಗಂಡನ ಮನ್ಯಾಗ ನೀ ಜಗಳ ಮಾಡ್ಕೊಳ್ಳೋದು ಅಷ್ಟು ಸರಿ ಇಲ್ಲ ಅಂತ ನನಗನ್ನಿಸ್ತತಿ. ನಾನು ಎಲ್ಲಿ ಜಗಳ ಮಾಡೇನ್ರಿ? ತೀರಾ ಒಂದೆರಡು ಮಾತನ್ನು ಮಾತಾಡ್ಬಾರ್ದನ ಹೇಳ್ಬಿಡ್ರಿ ಹಂಗಾರ ನೋಡೋಣ ತಗ. ಮಾತಾಡಲ್ ತಗೋರಿ, ನಾನು ಮಾತಾಡಿದ್ದೆ ತಪ್ಪಾಗಿತ್ತ, ನಾ ಮಾತಾಡಂಗಿಲ್ಲ. ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊರಿ. ಅಲ್ಲಿ ಹೋಗಿದ್ದೆ, ಎಷ್ಟೆಲ್ಲ ಒಂಥರ ಆಗಿಬಿಡ್ತು ಗೊತ್ತನ. ನಮ್ಮ ಅಣ್ಣಂತರು ಮನೆಗೆ ಎದಕ್ಕೆ ಬಂದಿ ಅನ್ನೋ ಅರ್ಥಕ್ಕೆ ಮಾತಾಡಿ ಎಷ್ಟು ಅವಮಾನ ಮಾಡಿಬಿಟ್ಟ ಗೊತ್ತನ. ನಮ್ಮ ಅಣ್ಣ ಹಂಗೆ ಮಾಡ್ತಾನಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಷ್ಟು ಅವಮಾನ ಮಾಡಿಬಿಟ್ಟ ನನಗೆ. ಅಲ್ಲ, ಅವಂಗೇನು ತಲೆ ಕೆಟ್ಟತನ? ಅವಂಗ ನಮ್ಮಪ್ಪ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ನಿನ್ನ ಜೋಡಿ ಎದಕ್ಕೆ ಜಗಳ ಮಾಡ್ಬೇಕು? ಮತ್ತು ಹಿಂಗಾಗೆ ನಂಗೆ ಸಿಟ್ಟು ಬರೋದು. ನನಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಈ ಥರ ಎಲ್ಲ ಜಗಳ ಮಾಡೋದು ಅವಶ್ಯಕತೆ ಇತ್ತನ ಹೇಳಂಗಾರ ನೋಡೋಣ. ಬರೀ ರೊಕ್ಕದ ಮೇಲೆ ನಿಂತು ಬಿಟ್ಟತನ ಅಣ್ಣ ತಂಗಿ ಸಂಬಂಧ ನಂಗೆ ಮಾಡಿಬಿಟ್ಟ. ಈಗ ಹೋಗ್ಲಿ ಬಿಡು, ಯಾಕೆ ಬರಂಗೆ ಬಂದು ಅನ್ನೋ ಲೆಕ್ಕಕ್ಕೆ ಮಾಡಿದ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇನ್ಮೇಲೆ ಹೋಗಾಕ ಹೋಗ್ಬೇಡ. ಅಲ್ಲಿ ನಾ ಹೇಳ್ತೀನಲ್ಲ, ಹೋಗಾಕ ಹೋಗ್ಬೇಡ. ಏನು ನಿನಗೇನು ಇಲ್ಲೇನು ಕಡಿಮೆ ಆಗಿಲ್ಲ, ನಾನು ಅದೇನಿ, ಎಲ್ಲರೂ ಅದಾರ ಇಲ್ಲಿ, ಹೋಗ್ಬೇಡ. ಎಷ್ಟು ಸ್ವಲ್ಪ ಹೇಳ್ತೀರಿ? ತಂದೆ ತಾಯಿನಾರ ನೋಡಕ್ಕೆ ಹೋಗ್ಬೇಕಲ್ಲ ನಾನು ಅಲ್ಲಿಗೆ. ಬಿಡು ಹೋಲತ್ತ, ಈಗ ಅದು ಯಾಕೆ ಮಾತಾಗ ಏನೀಗ ಹೇಳ್ರಿ. ಮತ್ತು ಅದು ಎದಕ್ಕೆ ಚಿಂತೆ ಮಾಡ್ಕೊಂತ ಕುಂದಿರ್ತಿ? ಮತ್ತು ನೋಡಕ್ಕೆ ಹೋಗ್ಬೇಕು ಅಂದ್ರೆ ನೋಡಕ್ಕೆ ಹೋಗಿ ಬಂದ್ರೆ ಆತು. ಅದಕ್ಕೆ ಹತ್ಕೊಂತ ಕುಂತ್ರೆ ಉಪಯೋಗ ಐತನ ಹೇಳಂಗಾರ ನೋಡೋಣ. ನಮ್ಮ ಅಪ್ಪಗೂ ಬಾಯಿಗೆ ಬಂದಂಗೆ ಮಾತಾಡಿದೆಪ್ಪ, ಅವ್ರಿಗೂ ಬೇಜಾರಾಗಂಗಿಲ್ಲ ನಾ ಹಿಂಗೆ ಮಾತಾಡಿದ್ರೆ. ಹ್ಞೂನಪ್ಪ, ಅವ್ರಿಗೆ ಬೇಜಾರಾಕೈತ್ರಿ, ನನಗೆ ಬೇಜಾರಾದ್ರೆ ನಡಿತೈತಿ. ನಾನೆಲ್ಲ ಏನು ಈ ಮನ್ಯಾಗ ಒಂಥರ ಆಳಿದ್ದಂಗೆ ಹೌದಿಲ್ಲ. ನಮ್ಗೆ ಬೇಜಾರಾದ್ರೆ ನಡಿತೈತಪ್ಪ, ನಿಮ್ಮ ಮನೆಯವ್ರಿಗೆ ಬೇಜಾರಾಗಬಾರ್ದು ಅಷ್ಟೇ. ನೋಡ್ದೆ ಹಿಂಗೆ ಮಾತಾಡ್ತಿ ಮತ್ತೆ. ಆಯ್ತು, ಈಗ ಏನೀಗ ಹೇಳಿ ಹೋಲತ್ತಾಗ ಏನೇನು ಈಗ ಏನು ಹೇಳಿ ಬಂದಿ? ಈಗ ದುಡ್ಡು ಕೊಡಲಿಲ್ಲ ಆತು, ಜಗಳ ಮಾಡ್ಕೊಂಡ ಆತು, ಮುಗೀತು. ಈಗ ಏನು ಹೇಳಿ ಬಂದಿ ನೀನು? ಹೇಳದಾರ ಬರಲ್ಲ ಹೋಗಿ ನಿಮ್ಮ ಮನೆಗೆ ಅಂದೇನ? ಬರೋದಲ್ಲ, ನೀನು ನಮ್ಮ ಮನೆಗೆ ಬರಕ್ಕೆ ಹೋಗ್ಬೇಡ, ನಿನ್ನ ಪಾಡಿಗೆ ನೀನಿರಪ್ಪ, ನಮ್ಮ ಪಾಡಿಗೆ ನಾವಿರ್ತೇವೆ ಅಂತೇಳಿ ಹೇಳಿ ಬಂದೆ. ಮತ್ತೇನು ಮಾಡ್ಬೇಕು? ಓ ಒಟ್ಟು ಹೇಳಿ ಬಂದೇನ ಆ ಥರ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಏನು ಆಗೋದೆಲ್ಲ ಒಳ್ಳೇದಕ್ಕಂತ ನಂಗೆ ಏನು ಮಾಡೋಕ್ಕಾಕತಿ. ನನಗೆ ಅನಿಸ್ತೈತಿ ಮಾವಾರು ಬೇಕಂತ ಏನಾದರೂ ಹಂಗೆ ಮಾಡಿದ್ರ? ಅವ್ರು ಅಷ್ಟು ಕೆಟ್ಟಿಲ್ಲಲ್ರಿ. ನೋಡ್ರಿ, ಬೇಕಂತ ಏನಾದರೂ ರೊಕ್ಕ ಕೊಡಬಾರ್ದು ಅಂತೇಳಿ ಮಾಡಿದ್ರ ಏನು ತವ್ರ ಮನೆ ಸಂಬಂಧ ಹಾಳಾಗ್ಲಿ ಅಂತಲೇ ಮಾಡ್ದಂಗೆ ಇತ್ತಪ್ಪ. ಕಸ್ತೂರಿ, ಯಾಕ ಬೇಕು ಬೇಕು ಅಂತ ಯಾಕೆ ಮಾಡ್ತಾನಪ್ಪ? ಮಾತಾಡೋ ಮಾತು ನಿಗಾ ಇರಲಿ. ಸುಮ್ಮನೆ ಬಾಯಿಗೆ ಬಂದಂಗೆ ಏನಾರ ಒಂದು ಮಾತಾಡಕ್ಕೆ ಹೋಗ್ಬೇಡ. ಅಲ್ರಿ, ಬೇಕಂತಂದ್ರೆ ನಾನು ಹೇಳೋ ಅರ್ಥ ಅದಲ್ಲ, ನೀವು ಅರ್ಥ ಮಾಡ್ಕೋವಲ್ರಿ. ಏನು ಅರ್ಥ ಮಾಡ್ಕೋಬೇಕು? ಬೇಕಂತ ಮಾಡ್ಯಾರ ಅಂತಂದ್ರೆ ಏನು ನಮ್ಮಪ್ಪನ ಏನು ಅಂತ ಅಷ್ಟು ಕೆಟ್ಟಂತ ತಿಕ್ಕೊಂಬಿಟ್ಟು ಏನು? ನೀನು ನಿನ್ನ ತವ್ರ ಮನೆಗೆ ಹೋಗೋದು ಬರೋದ್ರಿಂದ ನಮ್ಮಪ್ಪಗೆ ಏನು ಸಮಸ್ಯೆ? ಕತಿ ನಿಂದೊಂದು ಅತ್ತಾಗ ಸುಮ್ಮನೆ ಅದೇನಂತಾರಲ್ಲ, ಕಾಮಲ್ ಕಣ್ಣಿಗೆ ಕಾಣೋದಿಲ್ಲ ಹಳದಿ ಅನ್ನಂಗೆ ನೀ ಸುಮ್ಮನೆ ಏನಾರ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ. ನಾ ಹೇಳಕತ್ತೀನಿ ತಗೋ. ರೊಕ್ಕ ಕೊಡಲಿಲ್ಲ ಅಂದ್ರೆ ನೀವು ಹಿಂಗೆ ಜಗಳ ಮಾಡ್ತೀರಿ ಅಂತ ಏನು ಮುಂಚಿರ್ತ ಕನ್ಸ ಬಿದ್ದಿರ್ತೈತೆ ಅವಂಗೆ? ಮಾತಾಡೋ ಮಾತು ಸರಿ ಇಲ್ಲ, ಏನಿಲ್ಲ ನಿಂದತ್ತಾಗ. ನಾನು ಇಷ್ಟೊತ್ತನ ಹೋಗ್ಲಿ ಬಿಡು ಅಂತ ನಾನು ಸಮಾಧಾನವಾಗಿ ಮಾತಾಡಿದೆ. ಯಾಕೆ ನೀ ಬರ್ಬರ್ತಾ ಭಾಳ ಒಂಥರ ಮಾತಾಡಕತ್ತಿ ನೋಡು. ನೀನು ನಂಗೆ ಹೆಂಡತಿ ಆಗಿರ್ಬೋದು, ಹಂಗಂತೇಳಿ ನಮ್ಮ ಅಪ್ಪಗೆ ನಮ್ಮ ಅವ್ಗೆ ಏನಾರ ಅಂದ್ರೆ ಅನಿಸ್ಕೊಂಡಿದ್ದು ಹೇಳಿದ್ದನ್ನು ಕೇಳ್ಕೊಂಡು ಇರ್ತೇನೆ ಅಂತ ಮಾತ್ರ ತಿಳ್ಕೊಳಕ್ಕೆ ಹೋಗ್ಬೇಡ. ಮತ್ತು ಈಗ ಹೇಳಕತ್ತೀನಿ ನೋಡು ಅಷ್ಟೇ, ಹೊಳ್ಳಬೇಡ. ಇದೇ ವಿಚಾರ ಇನ್ನು ಬರಬೇಡ ಅಂದಾನಿಲ್ಲ ನಿಮ್ಮಣ್ಣ. ಹೋಗ್ಲಿ ಬಿಡು, ಏನು ನಿಮ್ಮಣ್ಣನ ಮನೆಗೆ ಹೋಗಿ ಏನು ಆಗ್ಬೇಕಾಗಿಲ್ಲ. ಅಂಥವ್ರು ದೂರ ಇದ್ರೆ ಒಳ್ಳೇದು. ಏನು ಅಂತಾರ್ರಿ? ಏನು ನಮ್ಮ ಅಣ್ಣ ನಿಮಗೆ ತ್ರಾಸ ಕೊಟ್ಟನ? ನೋಡು, ಮತ್ತು ಅದನ್ನ ಮಾತಾಡ್ಬೇಡ. ನಾ ಹೇಳೋದು ಅಷ್ಟು ಕಿವ್ಯಾಗ ಹಾಕೋ. ನೀನು ಹೇಳ್ತಾ ಅದನ್ನು ನೋಡಿ, ನಾನು ನಿನಗೆ ಬರಬೇಡ ಅಂದಾನಂದ್ರೆ ಮುಗಿದು ಹೋತು. ಹೋಗಕ್ಕೆ ಹೋಗ್ಬೇಡ, ಅಲ್ಲಿ ಏನು ಹೋಗಿ ಏನು ಆಗ್ಬೇಕಾಗಿಲ್ಲ. ಸುಮ್ಮನೆ ನೀನು ಅಲ್ಲಿ ವಿಚಾರಕ್ಕೆ ಇಲ್ಲಿ ಜಗಳ ಮಾಡ್ಕೊಳಕತ್ತಿ. ನೀನು ಇಲ್ಲೇ ಜೀವನ ಪರ್ಯಂತ ಭಾಳ ಬದುಕ್ಬೇಕು ಅನ್ನೋದು ನೆನಪಿರಲಿ. ಏನು ಅವು ತಡಿ ಆಯ್ತು, ನಿಮ್ಮ ಅಣ್ಣ ಅಷ್ಟೆಲ್ಲ ಮಾತಾಡಿದ. ನಿಮ್ಮಪ್ಪ ನಿಮ್ಮವ್ವ ಬಾಯಾಗ ಕಡ್ಬಿಟ್ಕೊಂಡಿದ್ರನ? ಅವಂಗೊಂದು ಪಡ ಅಂತ ಒಂದು ಹೊಡೆದು ಬುದ್ಧಿ ಹೇಳಕ್ಕೆ ಬರೋದಿಲ್ಲನ? ಅದು ಹೋಗ್ಲಿ, ಅವ ಅಷ್ಟೆಲ್ಲ ಮಾತಾಡೋತ್ನಾಗ ಅವ್ರು ಸುಮ್ಮನೆ ಇದ್ರನ? ನೋಡಂಗಾರ ವಿಚಾರ ಮಾಡಂಗಾರ. ಎಲ್ಲರೂ ರೊಕ್ಕಕ್ಕೆ ನಿನ್ನ ಮ್ಯಾಗಿನ ಪ್ರೀತಿಗಿಂತ ರೊಕ್ಕ ಒಂದೇ ಮುಖ್ಯ ಆಗೈತೆ ಅವ್ರಿಗೆ. ಅದನ್ನು ಯೋಚನೆ ಮಾಡಿ, ನೀನೊಂದು ಸ್ವಲ್ಪರ ಯೋಚನೆ ಮಾಡೋ. ರೊಕ್ಕ ಕೊಟ್ಟರೆ ಪ್ರೀತಿ, ಇಲ್ಲಾಂದ್ರೆ ಇಲ್ಲ ಅನ್ನೋಂಥ ಸಂಬಂಧ ನಿನಗೆ ಅದಕ್ಕೆ ಬೇಕಾಗೈತಿ. ನಮ್ಮ ತಂಗಿ ಆಕಿ ಗಂಗಾ, ಆಕಿನೂ ಆಕೆ ರೊಕ್ಕಕ್ಕೆ ಬಾಯ್ ಬಿಡ್ತಾಳ. ಹಂಗಂತೇಳಿ ಈಗ ಆಕಿ ಮಾತಾಡ್ಸ್ಲಿಲ್ಲ, ಆಕಿ ನನಗೆ ಹಂಗೆ ಮಾಡಿದ್ಲು, ನನಗೆ ಹಿಂಗೆ ಮಾಡಿದ್ಲು ಅಂತ ನಾನು ಏನಾರ ಕೊರಗ್ತೇನೆ? ನಾನು ಅವ್ರು ಹುಟ್ಟು ಗುಣನೇ ಅಷ್ಟು ಅಂತ ಸುಮ್ಮನೆ ಇರ್ತೇನೆ ನಾನು. ಮತ್ತು ತಾನ ಹದ ಇದ್ದಾಗ ಬರ್ತಾನೆ. ಏನು ಸುಮ್ಮನೆ ಇರು. ಗಂಡನ ಮನೆಗೆ ಏನಾರ ಕಷ್ಟ ಇದ್ರೆ ತವ್ರ ಮನೆಗೆ ಹೋಗ್ಬೇಕಲ್ಲಪ್ಪ, ಅಣ್ಣ ಹಿಂಗೆ ಅಂದ್ಬಿಟ್ಟ ಅಂತ ವಿಚಾರ ಮಾಡ್ಬೇಕು. ಗಂಡನ ಮನ್ಯಾಗ ನಿನಗೆ ಯಾರು ಸರ್ದ್ನಿಲ್ಲ ಅನ್ನೋರು ಇಲ್ಲಿಲ್ಲ, ಆರಾಮಾಗಿ ಅದಿ. ಮತ್ತೆ ಯಾಕೆ ತವ್ರ ಮನೆ ಬಗ್ಗೆ ವಿಚಾರ ಮಾಡ್ತಿ? ನೋಡು, ಇಷ್ಟೊತ್ತು ಸಮಾಧಾನಾಗಿ ಹೇಳೀನಿ. ಇದ್ರ ಮ್ಯಾಲೂ ಮತ್ತು ಹೊಳ್ಳಾಬಳ ನಮ್ಮಪ್ಪ ನಮ್ಮವ್ವಾರ ಕೂಟ ನಿಮ್ಮ ತವ್ರ ಮನೆ ವಿಚಾರವಾಗಿ ಜಗಳ ಮಾಡಕತ್ರ ಸರಿ ಇರಂಗಿಲ್ಲ. ಇಷ್ಟ ಇಲ್ಲ, ನನಗೆ ಯಾಕೆ ಮಾವಾರು ಬೇಕಂತ ಮಾಡಿದ್ರಾ ಅಂತ ಅನಿಸ್ತೈತೆ. ಎದ್ರ ಸಂಬಂಧ ಮಾಡಿರ್ಬೋದು?
ಯಾಕೆ ಮಾಡಿರ್ಬೋದು? ಏನೊಂದು ಅರ್ಥ ಆಗೋಲ್ತಲ್ಲ. ಮಗಳಿಗಾದ್ರೆ ಎತ್ತೆತ್ತಷ್ಟು ಕೊಡ್ತಾರ. ಯಾರ್ಯಾರೋ ಊರನವರು ಮದ್ವೆ ಮುಂಜಿ ಮನ್ಯಾನ ಕಷ್ಟ ಸಹಾಯ ಮಾಡ್ರಿ ಅಂದ್ರೆ ಅಷ್ಟೆಲ್ಲ ದುಡ್ಡು ಕೊಡ್ತಾರ. ನಮ್ಮ ಫ್ಯಾಮಿಲಿಗೆ ಯಾಕೆ ಹಿಂಗೆ ಮಾಡಿದ್ರು ಅವರು? ಬಡ್ಡಿ ಹಂಗೆ ಸಾಲದಂಗೆ ಒತ್ತಿ ಇಡಬೇಕು ಅದು ಇದು ಅಂತ ಮಾಡಿ ನಮ್ಮ ಅಣ್ಣ ತಂಗಿ ನಡುವೆ ಜಗಳ ಹಚ್ಚಬೇಕನ್ನೋದೇ ಅವ್ರ ಉದ್ದೇಶ ಆಗಿತ್ತಾ? ಏನಿರ್ಬೋದು? ಯಾಕೋ ಒಂಥರ ಹಂಗೆ ಅನ್ಸಕತ್ತೈತಿ. ಇಲ್ಲ, ಏನೋ ಕಾರಣ ಐತಿ, ಅದಕ್ಕೆ ಹಂಗೆ ಮಾಡ್ಯಾರ. ಅಲ್ಲ, ಕಂಡ್ರಿಗೆ ಬೇಕಾದಂಗೆ ರೊಕ್ಕ ಕೊಡೋರು ನಮ್ಮ ಅಣ್ಣಗೆ ಬಡ್ಡಿ ಕೇಳ್ತಾರಂದ್ರೆ ಇಲ್ಲ, ಬೇಕಂತ ಮಾಡಿದ್ದಿದ್ದು. ಅಲ್ಲೆಲ್ಲ ಹೊಸದ ತಂದ ನೀ ಏನಕತಿ ಅಂದ್ರೆ ನಾವೇನು ಕುತ್ಕೊಂಡು ಕೆಡಿಸ್ತೇವಲ್ಲ. ಏನಪ್ಪ ಒಟ್ಟು ಗೊತ್ತಿಲ್ಲ ನೋಡೋದು, ಕೆಟ್ಟು ಬಿಡುತ್ತದೆ. ಆಕಿನೂ ಹುಷಾರಾಗಿ ಹಾಕ್ಯಾಳ. ಅಯ್ಯೋ ಇಲ್ಲ ರೀ, ನಾನು ಹಂಗೆ ಕೆಡಿಸಿಲ್ಲ, ಹುಷಾರಾಗಿ ನೋಡ್ಕೊಂಡೇನು ಗೊತ್ತನ. ಸುಮ್ಮನೆ ನೀವು ಏನಾರ ಒಂದು ಅನ್ಬೇಡ್ರಿಪ್ಪ. ನಿಜವಾಗ್ಲೂ ನಾನು ಏನು ಮಾಡಿಲ್ಲ. ಅದಕ್ಕೆ ಕೊಬ್ಬರಿನೂ ಸತಿಗೆ ಸಣ್ಣಗೆ ಹೆಚ್ಚಾಕ್ತೇನೆ ನಾನು, ಯಾಕಂದ್ರೆ ಬೇಡ ಮಾತದು ಕೆಟ್ಟಿತ್ತು ಅಂತೇಳಿ. ಇಷ್ಟೆಲ್ಲ ಕಾಳಜಿ ಮಾಡೋ ಹೊತ್ನಾಗ ನೀವು ಒಬ್ರ ತಗ ಇಲಿ ಏನಾರ ಕಡ್ದತ್ಯಾ ಯವ? ಯಾಕ ಹಂಗ ಅನ್ಸುತ್ತೆ? ಇಲಿ ಏನ ಕೈ ಕೊಟ್ಟಿರ್ಬೇಕು ನೋಡು. ನಮ್ಮ ಮನ್ಯಾಗ ಒಂದು ಇಲಿ ಹೆಚ್ಚಾಗ್ಯಾವ. ಇಲಿದೇ ಕೆಲಸ ತಗೋ, ಮತ್ತೇನೈತಿ? ಇಲಿದ ಅದು ಕೆಲಸ. ವೈರ್ ಗೇರ್ ಏನಾರ ಕಡ್ದಿರ್ಬೇಕು, ಒಂದ್ಸಲ ತೊಗೊಂಡೋಗಿ ತೋರಿಸಲ್ಲ, ಅದ್ರಾಗ ಏನೈತಿ. ಆಮೇಲೆ ಈ ಕರೆಂಟ್ನಾಗೆಲ್ಲ ಏನು ಕೆಲಸ ಬಿಡಯಪ್ಪ ಆತಾಗ. ಒಳ್ಳಾಗ ರುಬ್ಬಿದ್ದ ಅಡಿಗೆ ಅಷ್ಟು ರುಚಿ ಹಾಕತ್ಬೇಕಾದಂಗ. ಈ ಮುದುಕಿ ಏನಾರ ಮಾಡಿಡೈತೆ? ಇಲ್ಲ, ಅಡಿಗೆ ಮನೆಗೆ ಎಲ್ಲೋ ಕಳಕಿ ಅಲ್ಲ, ಆಕ್ಯಾರ ಏನು ಮಾಡಕ್ಕೆ ಸಾಧ್ಯ? ಇಲ್ಲ, ಏನೋ ತಂತಾನೆ ಕೆಟ್ಟಿರ್ಬೇಕದು. ಮುದುಕಿ ಏನು ಮಾಡ್ತತಿ? ಮುದುಕಿ ಏನೋ ಮಾಡೋಕ್ಕಾಗಲ್ಲ, ತಂತಾನೆ ಏನೋ ಕೆಟ್ಟೈತದು. ಹಾಳಾದ ಮಿಕ್ಸರ್ ತಗ. ಒಂದಿಟ್ಟು ನೆಮ್ಮದಿಯಾಗ ಐತಲ್ಲಪ್ಪ, ಆರಾಮ್ ಅಡಿಗೆ ಮಾಡ್ಕೋಬೋದು ಅಂದ್ರೆ ಇಂಥವ್ರ ಆಡಿ ಆತವ. ಈಗ ನಂಗೆ ತೊಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ತೊಗೊಂಬರಕ್ಕಾಗಲ್ಲ. ಏನು ಅದನ್ನ ಒಂದು ಇದಕ್ಕೆ ಹಾಕಿಡು, ತೊಗೊಂಡೋಗಿ ರಿಪೇರಿ ಆದಾಗ ಮಾಡಿಸ್ಕೊಂಬರ್ತೀನಿ. ಆದಾಗ ಅಂತಂದ್ರೆ ಅಲ್ಲಿ ಮಟ್ಟ ಕೆಲಸ ಮಾಡೋದು ಹೇಳ್ರಿ, ಪ್ರಾಬ್ಲಮ್ ಆಗ್ಬಿಟ್ಟತಿ. ಅಲ್ಲ, ನನಗೆ ಈಗ ಅಲ್ಲಿ ಹೋಗೋಕ್ಕಾಗಲ್ಲ. ಅದಿರೋದು ಈ ಕಡೆ ಸರಾಪಟ್ಟಿ ಕಡೆ ಅಂಗಡಿ, ನಾನು ಹೋಗೋದು ಇಲ್ಲೇ ಕೇಶಾಪುರ ಕಡೆ. ಎಲ್ಲಿಂದ ಎಲ್ಲಿಗೆ? ಅದಕ್ಕಂತ ಹೋಗಕ್ಕೆ ನಾನು ಕೆಲಸ ಬಿಟ್ಟು ಹಾಕತ್ತೇನೆ. ಹೇಳಂಗ ನೋಡೋಣ, 5-6 ದಿನ ನಂದು ಅಂಗಡಿ ಹೆಂಗಿದ್ರು ಸೂಟಿ ಮಾಡಿರ್ತೇನಲ್ಲ, ಅವತ್ತು ಹಾಕಿಡು. ಬೇಕಾದ್ರೆ ಹೋಗಿ ತೋರಿಸ್ಕೊಂಬರ್ತೀನಿ. ಇಲ್ಲಾಂದ್ರೆ ಅಪ್ಪಗೆ ಹೇಳ್ಬಿಡವ, ಅದು ಒಂದು ಇಲ್ಲೇ ರಿಪೇರಿ ಮಾಡೋ ಅಂಗಡಿಗೆ ಹೋಗಿ ಒಂಚೂರು ಏನಾಗೈತೆ ಅಂತೇಳಿ ತೋರಿಸ್ಕೊಂಬ ಅಂತೇಳಿ. ಹಂಗಲ್ಲಪ್ಪ, ಅದ್ರದ್ದು ಕಾರ್ಡ್ ಕೊಟ್ರಲ್ಲ, ಗ್ಯಾರಂಟಿ ಕಾರ್ಡ್. ಆ ಕಾರ್ಡ್ ತೊಗೊಂಡೋಗಿ ತೋರಿಸಿದಿ ಅಂದ್ರೆ ವಾಪಸ್ ಹೊಸ ಮಷೀನ್ ಎಲ್ಲ ಕೊಡ್ತಾರ, ಏನು ಮಾಡ್ತಾರ ಅಂತ. ಇಲ್ಲೇ ಹೋಗ್ಬಿಟ್ರೆ ರೊಕ್ಕ ನಾವು ಹಾಕಿ ರಿಪೇರಿ ಮಾಡಿಸ್ಬೇಕಲ್ಲ ಮತ್ತೆ, ಹೌದಿಲ್ಲ? ಅದ್ರ ಬದಲಿ ಹಿಂಗೆ ಹೊಸ ಮಷೀನ್ ಕೊಡ್ರಿ ಅಂತೇಳಿ ಹೋಗಿ ತೋರಿಸಿದ್ರೆ ಕೆಟ್ಟಿದ್ದ ಕರೆ ಆದ್ರೆ ಗಡಗಡ ರಿಪೇರಿ ಮಾಡಿಸ್ಕೊಟ್ಬಿಡ್ತಾರ. ಏನಂತೆ, ಇದು ಹೊಸ ಮಷೀನ್ನೇ ಕೊಟ್ಬಿಡ್ತಾರ. ಆಯ್ತು, ಇಡು ನೋಡೋಣ. ಇಡು ಬರಕ. ಓ ದೊಡ್ಡವ ಬಾ ಒಳಗೆ ಬಾ. ಅವ ದೊಡ್ಡವ ಬಂತು, ನಾ ಕೆಲ್ಸಕ್ಕೆ ಹೊತ್ತಾತು. ಏನಪ್ಪ ಈಗ ಹೊಂಟೆನ? ಯಾಕೆ ತಡ ಆತಲ್ಲ ಕೆಲಸ? ಇಟ್ಟೊತ್ತಿಗೆ ಹೋಗ್ಬೇಕಿತ್ತನ? ಇಲ್ಲ ದೊಡ್ಡವ, ಅಂದ್ರೆ ಏನಂದ್ರೆ ಇವತ್ತೊಂದು ಚೂರು ತಡ ಆತು. ನಮ್ಮವ್ವ ಮಿಕ್ಸಿ ಕೆಟ್ಟತಿ, ಅದನ್ನ ಚೂರು ಒಯ್ದು ರಿಪೇರಿ ಮಾಡಿಸ್ಕೊಂಬಾರಪ್ಪ ಅಂತೇಳಿ ಮಾತಾಡತ್ಲ. ಹಂಗಾಗಿ ನಾನು ನಿಂತೆ ಒಂದಿಟ್ಟು ತಡನೇ ಆತು. ಬರ್ತೇನೆ, ಹೊತ್ತಾತ. ಸಾಕಾಸ್ ಹೋಗಪ್ಪ. ಶಾಂತ ಬಂದ್ಲ ಕಾಂತತಿ. ನೀ ತಿನ್ನು ಉಣ್ಣು ಅಂತ ನಿಂದ್ರಬೇಡ, ಒಂದು ಕಪ್ ಚಾ ಕೊಟ್ಟು ಮುಗಿಸು. ಅಂತಕ್ಕ ಬಾರ ಕುಂದ್ರ ಬಾ, ಚಾ ತುಂಬರ್ತೇನೆ ತಡಿ. ಯೋ, ಚಾ ಕಾಪಿ ಗೀಪಿ ತಿನ್ನೋದು ಉಣ್ಣೋದು ಏನು ಬೇಡವ ತಾಯಿ, ಏನು ಬೇಡ. ಆರಾಮಾಗಿ ನಾನು ಕುಂತು ಒಂಚೂರು ಮಾತಾಡೋಣ ಅಂತ ಬಂದೆ. ಮನ್ಯಾಗ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟತೆ ಪರಕ್ಕ. ನಾ ಅದ್ರ ಸಂಬಂಧ ಒಂಚೂರು ಬಂದೆ. ನನಗೇನು ತಿನ್ನಕ್ಕೆ ಬೇಡ, ಉಣ್ಣಕ್ಕೆ ಬೇಡ. ನಾಷ್ಟ ಆತನ್ಬೇ? ನಾಷ್ಟ ಆತು. ಅಲ್ಲ, ಹೇಳಿತ್ತಲ್ಲ ರೊಕ್ಕಿಲ್ಲ ಅಂತೇಳಿ, ಮತ್ತೆ ರೊಕ್ಕದ ವಿಚಾರಕ್ಕೆ ಏನಾರ ಬಂದೇನ ಶಾಂತವ? ಅಲ್ಲ, ರೊಕ್ಕಿಲ್ಲ ಇದ್ರೆ ಕೊಡ್ತಿತ್ತಪ್ಪ, ಅದ್ರಾಗ ಏನೈತಿ? ರೊಕ್ಕಿಲ್ಲ. ಅಯ್ಯತ್ತೀರ, ಮನುಷ್ಯ ಮನೆಗೆ ಬರಬಾರ್ದನ? ರೊಕ್ಕಕ್ಕಾದ್ರೆ ಅಷ್ಟ ಬರ್ಬೇಕು. ಹೆಂಗ್ ಮಾತಾಡ್ತೀರಿ ಅತ್ತೀರ ನೀವು? ಇಲ್ಲ, ರೊಕ್ಕಕ್ಕೆ ಬರ್ಲಿಲ್ಲ. ನನ್ನ ಸೊಸಿ ಅವ್ರ ತವ್ರ ಮನೆಗೆ ಹೋಗ್ಯಾಳಕ್ಕೆ ಒಂದಿಟ ಹಂಗ. ಅಂದ್ರೆ ನಮ್ಮ ಈರಮ್ಮನ ಮಗಳು ಓದಾಕ ಬೆಂಗಳೂರಿಗೆ ಹೊಂಟಾಳಂತೆ. ಅದಕ್ಕೆ ಆಕಿನ ಕಲ್ಯಾಕಂತೇಳಿ ಊರಿಗೆ ಕಳ್ಸಾಕಂತೇಳಿ ಈಕಿನೂ ಹೋದ್ಲು. ಈಕಿನ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ನಲ್ಲ, ಹಂಗ ಅಡ್ಡಾಡ್ಕೊಂತ ಬಂದೆ. ಹೊಳ್ಳಿ ಮನೆಗೆ ಹೋಗೋ ಬದ್ಲು ನಾನು ಇಲ್ಲಿ ಬಂದೆ ಅಷ್ಟೇ. ಬೆಂಗಳೂರಿಗೆ? ಅಯ್ಯೋ ಕಂಡಾಬಿಟ್ಟಿ ದೂರ. ಅಲ್ಲಿ ಕಲಿಯಾಕ ಇವ ಎದಕ್ಕೆ ಬೇಕವ? ಹೆಣ್ಮಕ್ಳಿಗೆ ಕಲಿಯೋದು ಬೋದು ಇದು ಮಾಡೋದೆಲ್ಲ. ತಣ್ಣಗೆ ಲಗ್ನ ಆಗೋ ಗಂಡನ ಮನ್ಯಾಗ ಬಳೆ ಬದುಕು ಮಾಡಬಾರ್ದ ನೀವು? ಬುದ್ಧಿಲ್ ಶಾಂತವ ನಿನಗೆ. ಎದಕ್ಕೆ ಬೇಕಿವಿ ಹೆಣ್ಮಕ್ಳಿಗೆ? ಇಲ್ಲೋಡು, ಹೆಣ್ಮಕ್ಳಂದ್ರೆ ಸೆರಗ್ನ್ಯಾಗ ಕೆಂಡ ಇಟ್ಕೊಂಡಂಗ. ಎಟ್ಟು ದೌಡ ಅವನ್ನ ಮೊದಲ ಇದು ಏನಂತಾರಲ್ಲ, ಅದನ್ನ ಸೆರಗುಡೆದಾಗಿಂದ ತೆಗಿದು ಹೋಗಿತಿರೋ ಅಷ್ಟು ಒಳ್ಳೇದು. ಈಗ ನಮ್ಮ ಮನೆಗೆ ಒಂದು ಕಾಣಬಾರ್ದ? ಪ್ರೀತಿ ಪ್ರೇಮ ಅಂತೇಳಿ ಹೋಗಿ ನೋಡು, ಜಾತಿ ಅಲ್ದ ಜಾತಿಯಾಗ ಲಗ್ನ ಮಾಡ್ಕೊಂಡು ಹೆಂಗೆ ಹೋಗಿ ಬಿದ್ದತ್ತಲ್ಲಿ. ಮತ್ತೆ ನಾವು ಅನ್ಕೊಂಡಿದ್ದೀವಪ್ಪ ಏನೋ ಕಮ್ಗೆ ಓದಿ ಏನೋ ಹಾಕ್ಕಳ ಅಂತ. ಏನಿಲ್ಲ,
ಹೋಗಿ ಲಗ್ನ ಮಾಡ್ಕೊಂಡು ಬಿದ್ದಿಲ್ಲ ಅಲ್ಲೇ ನೋಡು ಏನೋ ಇದ್ದೂರಾಗ ಕಣ್ಣಿದ್ರಿ ಕಾಂತಾಳ ಆತು ಹೋತು. ಆ ಬೆಂಗಳೂರಾಗ ಈ ನಾಡಿಂದ ಆ ನಾಡಿಗೆ ಹೋಗೋದು, ಅಲ್ಲಿ ಎಂಥ ಜನನು ಏನು ಎತ್ತು ಹೆಂಗಿರ್ತಾರೋ ಯಾರ್ಯಾರಿಗೆ ಗೊತ್ತು. ಮೋಸ್ಕರ ತುಂಬಿದವರು ಏನು ಅಲ್ಲ, ಹಂಗಂತೇಳಿ ಎಲ್ಲ ಮೋಸ್ಕರೇ ಇರಲ್ಲ. ಆದರೂ ಅರೆದ ಹುಡುಗಿ ಒಬ್ಬಾಕೆದಾಳ ಅಂದ್ರೆ ಮೋಸ ಮಾಡೋರೆ ಬಲ್ಮಂದಿ. ಏನು ಇಂಥವೆಲ್ಲ ಇರುವತ್ನ್ಯಾಗ ಹೆಂಗೆ ನೀನು ಅಷ್ಟು ಧೈರ್ಯ ಎಲ್ಲ ಕಳಿಸಿದೀಯ ಹುಡುಗಿನ ಕಳ್ಸಕ್ಕೆ ಒಪ್ಕೊಂಡ್ರಿ ನೀವು? ನಂಗಂತರೂ ಭಾಳ ಹೆದರಿಕೆವ ಯವ್ವ ಆತಾಗ. ಶಾಂತವ ನೀನು ಕರ್ನ ಗಟ್ಟಿಗಿತ್ತಿ ಬಿಡು. ನೀ ಅಂತ ಕಳಿಸಿ ನಮ್ಮಂತರ ಆದ್ರೂ ಕಳಿಸ್ತಿದ್ದಿಲ್ಲ ಬಿಡು, ಸಾಧ್ಯನೇ ಇಲ್ಲ ಅಂತಿಕೊಂಬಿಡು ನೀನು. ಅಯ್ಯೋ ಅಮ್ಮ ಅಲ್ಲ, ಮತ್ತೆ ಓದಿ ಏನೋ ಒಂದು ಸಾಧಿಸ್ತೀನಿ ಅಂತ ಅನ್ನೋ ಹೊತ್ನ್ಯಾಗ ಯಾಕೆ ಬೇಡ ಅನ್ಬೇಕು? ನಾವೆಲ್ಲ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಅನ್ಭವಿಸಕತ್ತಿರೋದು ನೋಡಲ್ಲ. ಅದೊಂದರ ಏನೋ ಓದ್ತೀನಿ ಅಂತ ತಪ್ಪ, ಓದ್ಲಿ ಗಂಡನ ಮನ್ಯಾಗ ಎಲ್ಲದಕ್ಕೂ ಗಂಡನ ಕೈ ಚಚ್ಕೊಂಡು ಕುಂದ್ರ ಬದ್ಲಿ ಓದಿ ಕಲ್ತು ಬರ್ದು ಅದು ಏನು ಮಾಡ್ಬೇಕಂತ ಮಾಡ್ಲಿ. ಮಾತು ಹಂಗಾರ ಬಂದಾಗ ಕರೆ. ಅಲ್ಲ ಶಾಂತಕ್ಕ, ನಿಮ್ಮ ಮನೆಗೆ ಏನೋ ಜಗಳ ಆತಂತಲ್ಲ? ಕಸ್ತೂರಿ ಬಂದಿದ್ಲು ಅಂತ ಸುದ್ದಿ ಗೊತ್ತಾತಪ್ಪ. ಅಲ್ಲ ತಪ್ಪು ತಿಳ್ಕೊಬೇಡ, ಅಂದ್ರೆ ಇದನ್ನೇ ಮಾತಾಡ್ತಾರ ನೀವು ಅನ್ನಂಗೆ ಆದಿತ್ತು. ಮತ್ತು ನಿನಗೆ ಕಸ್ತೂರಿ ಬಂದಿದ್ಲು ಅಂತ ಸುದ್ದಿ ಗೊತ್ತಾತಾಕಿ ಮುಲಿ ಮನಿ ರೇಣು ಹೇಳಿದ್ಲು ನನಗೆ. ಅಂದ್ರೆ ನಾನು ಹಂಗೆ ಹೊಲ್ದಾಗಿಂತ್ರ ಮನೆಗೆ ಬರಾತಿದ್ದೆ, ಅವಾಗ ಅಂದ್ಲು ಹಿಂಗೆ ಕಸ್ತೂರಿ ಬಂದಿದ್ಲು, ಏನೋ ಬಾಯಿ ಕೇಳಾತಿತ್ತು, ಶಾಂತವ್ ಕರ್ಕೊಂತ ಹಿಂದಿಂದ ಹೋದ್ಲು, ಏನೋ ಅತ್ಕೊಂತ ಹೋದ್ಲಪ್ಪ ಆಕೆ ಅಂದ್ಲು. ನಾನು ನೀರೇ ನಿನ್ನೆ ಕೇಳೋಣ ಅಂತೇಳಿ ಆಕೆ ಮುಂದೆ ಏನು ಮಾತಾಡಕ್ಕೆ ಹೋಗಲಿಲ್ಲ. ಹೌದನ್ನ ಏನ ಬಿಡು, ಹಂಗಾರೆ ನಾ ಕೇಳ್ತೀನಿ ಅಂತ ಸುಮ್ಮಂದೆ. ಅಯ್ಯೋ ದೇವ್ರೆ, ಅದ ಪರಕ್ಕ ನಿನ್ನ ಮುಂದೆ ಏನಂತ ಹೇಳೋದು ಎಲ್ಲ ನನ್ನ ಹಣೆ ಬಾರ. ಏನು ಹೇಳ್ತಿ ಹೇಳು? ಅದು ನನ್ನ ಮಗ್ಗ ಜೋರು ಜಗಳ ಆತವ ಯವ್ವ. ಎಲ್ಲ ಆತ್ ನೋಡು, ಕಡೆಗೆ ಸಟ್ಕೊಂಡು ಹೋಗೇ ಬಿಡ್ತು ನನ್ನ ಮಗಳು ಪಾಪ. ಏನೋ ಹುಟ್ಟಿದ ಅಕ್ಕಂಗ್ಯಾರ ಇದ್ದಂಗೆ ಅದೇವಲ್ಲ ಅಂತ ನಿನ್ನ ಮುಂದೆ ಬಾಯ್ಬಿಟ್ಟು ಹೇಳಿದ್ದೆ. ಅಲ್ಲ ಇವತ್ತೆಲ್ಲ ನಾಳಾದ್ರೂ ಗೊತ್ತಾಕಿತ್ ಬಿಡು, ಹಳ್ಳ್ಯಾನ ವಿಚಾರ ಒಬ್ರು ಮನೆಯಿಂದ ಒಬ್ರಿಗೆ ಗೊತ್ತಾಗೋದು ಏಟತ್ತ. ಅದಕ್ಕೆ ಹೇಳಿದ್ ನೋಡವ, ಹಿಂಗೆ ಸಟ್ಕೊಂಡು ಸಿಟ್ಟು ಮಾಡ್ಕೊಂಡು ಹೋಗ್ಬಿಡ್ತು ನನ್ನ ಮಗಳು ಪಾಪ. ಎಷ್ಟು ಕರೆದ್ರು ಬರಲ್ಲ, ಅಲ್ಲ ಬರಲಿಲ್ಲ ಅನ್ನೋದಕ್ಕಿಂತ ಈ ಭಡೆ ಅದನಲ್ಲಿ ಇವ ಬಂದ್ರೆ ಸರಿ ಇರಂಗಿಲ್ಲ, ನೀವು ಬರಬೇಡ್ರಿ ನಾವು ಬರಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ಬಿಟ್ನಲ್ಲ. ಹಾಗಾಗಿ ಪಾಪ ಮುಂದ್ಕೊಂಡು ಹೋದ್ಲವ ಮನೆಗೆ ಬಂದ ಮಗಳು. ನಾ ಹೇಳಲಿಲ್ಲ ಶಾಂತವ, ಇದೆಲ್ಲ ನಿಮ್ಮ ಈರಿ ಕೆಲಸ ನೋಡು. ಆ ಕರ್ಮಾರಿ ಈರಿ ಕೆಲಸ, ಮತ್ತೊಂದೇನಿಲ್ಲ. ಗಂಡಿಗೆಲ್ಲ ಚಾಡ ಹಚ್ಚಿ ಕೊಟ್ಟಾಳ. ಗಂಡಿಗೆ ಹಿಂಗೆ ಮಾತಾಡಿ ದೌಡ್ ಬಳಗ ಹರ್ಕೋ, ಆಕಿ ನಮ್ಮ ಮನೆಗೆ ಬರಬಾರ್ದು, ನಾವು ಅವ್ರ ಮನೆಗೆ ಹೋಗ್ಬಾರ್ದು ಅಂತೇಳಿ ಆದಷ್ಟು ದೊಡ್ಡ ಸಂಬಂಧ ಕಡ್ಕೋ ಅಂತೇಳಿ ಗಂಡಿಗೆ ಹಚ್ಚಿ ಕೊಟ್ಟಿರೋದೇ ಈಕಿ. ನನಗೆ ಗೊತ್ತಪ್ಪ, ನನಗೆ ಗೊತ್ತಾಗೋತು. ಕೆಲವು ಬೆಂಡ್ಲಾರ್ ಇರ್ತಾರ, ಗಂಡನ ತಂಗ್ಯಾರು ಅಕ್ಕಂಗ್ಯಾರು ಮನೆಗೆ ಬಂದ್ರೆ ಸಹಿಸಕ್ಕಾಗಲ್ಲ ಅಂತ ಬೆಂಡ್ಲಾರ್ ಇರ್ತಾರೆ ಕೆಲವ್ರು, ಗೊತ್ತನ? ಹಂಗಂತ ಪಾಪ ಎಲ್ಲರೂ ಕೆಟ್ಟಿರಲ್ಲಪ್ಪ. ಈಗ ನೀನ ನೋಡಿದಲ್ಲ, ಬೇಕಾದಾಗ ನಾನು ನೋಡೇನಪ್ಪ, ನಿನ್ನ ಆದ್ನಿಗೆ ಎಷ್ಟು ಜೀವ ಮಾಡ್ತಿದ್ದೆ, ಏನು ಮಾಡಿದ್ರು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಿದ್ದೆ. ಹಂಗಿರೋರು ಇರ್ತಾರ, ಇಲ್ಲ ಮನೆಗೆ ಬಂದು ಹೋಗಕತ್ರ ಸಹಿಸ್ಲಾರ್ದವರು ಇರ್ತಾರ. ಗಂಡಿಗೆ ಏನಾರ ಒಂದು ಕೆಟ್ಟ ಚಾಡ ಚುಚ್ಚಿ ಮನೆಗೆ ಒಟ್ಟು ನಾದ್ನೇರ್ ಬರಬಾರ್ದು ನೋಡು. ಹಂಗೆ ಮಾಡೋ ಬೆಂಡ್ಲಾರ್ ಕಣ್ಣು ಮುಂದೆ ಬೇಕಾದಷ್ಟು ಜನ ಅದಾರ. ಅತ್ತೀರ ನೀವು ನನಗೊಂದು ಏನು ಅನ್ನಕ್ಕೆ ಸಿಕ್ತತೋ ಅಂತ ಕಾಯ್ತಿರ್ತೀರಲ್ಲ, ಒಂದು ಅವಕಾಶ ಬಿಡೋದಿಲ್ಲಲ್ಲ ನೀವು. ಅಯ್ಯೋ ದೇವ್ರೆ, ವಯಸ್ಸಾದ್ಮೇಲಾರ ನೀವು ಒಂದು ಬದಲಾಗೋಲ್ತಲ್ಲ ಅಂತ. ಇಲ್ಲಮ್ಮ ಇಲ್ಲ, ನಮ್ಮ ಈರಮ್ಮ ಹಂಗಲ್ಲ ಪಾಪ, ಸುಳ್ಳ ಅನ್ಬಾರ್ದು. ಕಂಡವ್ರಿಗೆ ಅಲ್ಲ, ನಮ್ಮ ಅಣ್ಣನ ಮಗಳಾಕಿ ಹೆಂಗಂತ ನನಗೆ ಗೊತ್ತು. ನಮ್ಮ ಈರಮ್ಮ ಹಂಗಲ್ಲೇ ಅಲ್ಲ, ಎಲ್ಲ ನನ್ನ ಮಗ ಹಂಗೆ ತಿಳಿದು ಮಾಡ್ತಾ ಇದ ನಾವು ಅಷ್ಟೇ. ಯಾಕೆ ಹಂಗೆ ಮಾಡಕತ್ತಾನೋ ಏನೋ, ಏನು ರೊಕ್ಕ ಕೊಡಲಿಲ್ಲ ಅನ್ನೋ ಸಿಟ್ಟಿಗೆ ಬೇಜಾರಾಗಂಗೆ ಮಾಡ್ತಾನೆ ಏನೋ ಇರ್ಬೇಕು. ಮತ್ತೇನಿಲ್ಲ, ಏನು ಮಾಡಕತ್ತೆ ಅದಕ್ಕೆ. ಪಾಪ ಈರಮ್ಮಗೆ ಏನು ಸಂಬಂಧ ಇಲ್ಲ ಅಲ್ಲ, ಅವ ಏನು ಬರೀ ನನ್ನ ಮಗಳಿಗೆ ಬೈದಿದ್ದಲ್ಲ, ನಮ್ಮ ಈರಮ್ಮಗೂ ಬಾಯಿಗೆ ಬಂದಂಗೆ ಬೈದಾನ ಪಾಪ. ಹೌದಾ? ಯಾರಿಗೆ ಗೊತ್ತು, ಮುಂದೆ ಹಂಗೆ ಬೈದಂಗೆ ಮಾಡ್ರಿ ನನಗೂ ನೀವು. ನನಗೆ ಯಾಕಂದ್ರೆ ನನಗೇನಲ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಮ ಅವ್ಗೆ ಏನಾರ ಒಂದು ನಮೂನಿ ಅನ್ಸಿತ್ತು. ಮುಂದೆ ಬೈದಂಗೆ ಮಾಡಂತ ಏನಾರು ನಾಟಿಗಿಟ್ಟು ಏನು ಮಾಡಕತ್ತಾರ ನೋಡು. ಶಾಂತಕ, ನೀ ಏನು ಹೇಳಿದ್ರು ಅಷ್ಟೇ, ಅವ್ರೇನು ಬದಲಾಗಲ್ಲ ಏನು. ಮತ್ತು ಈರಮ್ಮಗೆ ಏನಾರ ಅನ್ಬೇಕಾ ಅಂದ್ರೆ, ಈರಮ್ಗೆ ಅನ್ನೋದಾದ್ರೆ ತಾನೇ ನನಗೊಂದು ಏನಾರು ಅನ್ನಕ್ಕೆ ಸಾಧ್ಯ. ಮತ್ತು ಅಲ್ಲೇ ತಪ್ಪಿರ್ಬೋದು, ಅಲ್ಲೇ ಆಕಿನೇ ಹೇಳ್ಕೊಟ್ಟಿರ್ಬೋದು ಅಂತೇಳಿ ಮಾತಾಡೋದು. ಬಿಡು ಹೋಲಿ, ತಲೆ ಯಾಕೆ ಕೆಡಿಸ್ಕೊಂತಿ. ಕುಂದ್ರು, ಬಸ್ ಸ್ಟ್ಯಾಂಡಿಂದ ಬಂದೆ ನಿಂತಿ, ಒಂದು ಚಾ ತೊಗೊಂಬರ್ತೇನೆ. ಮಾತಾಡ್ತೇನೆ ತಡ್ರಿ, ಚಾ ನೀರು ತೊಗೊಂಬರ್ತೇನೆ. ಅಲ್ಲ ಮತ್ತೀಗ ಹುಡುಗಿ ನಾನು ನಮ್ನಿ ಮಾಡಿದ ಅಂತ ಈಗ ತವ್ರ ಮನೆಗೆ ಬರ್ಲಂಗ ಆತ ಹುಡುಗಿ. ಮತ್ತೀಗ ನಿನ್ನ ಮಗಗೆ ರೊಕ್ಕಕ್ಕೆ ಏನು ಮಾಡಿದ್ರಿ? ಹೌದಾ ಶಾಂತಕ್ಕ, ಮತ್ತು ರೊಕ್ಕದ್ದೇನಾತ? ನೋಡೋಣ, ವಿಚಾರಿಸಕತ್ತೇವಿ. ನನ್ನ ಗಂಡಲ್ಲೇ ರೊಕ್ಕ ಕೇಳ್ತೇನೆ ಅಂದಾನ. ಬಂಗಾರ ಇಲ್ಲ ಅದಾವಲ್ಲ, ಇದು ಬಿದ್ದಿದ್ದೆಲ್ಲ ಮಾರೋದೈತಿ, ಮುಂದೆ ತೊಗೊಳೋ ಕಾಲಕ್ಕೆ ನೋಡೋದು. ಮೊದ್ಲು ಮಗ್ಗ ಕೈಯಾಗ ಒಂದು ದುಡಿಮೆ ಆಗಲಿ, ಹೌದಿಲ್ಲ? ಏನೋ ಇಷ್ಟು ವರ್ಷ ಬಿಟ್ಟು ಏನೋ ಒಂದು ಸ್ವಂತ ಮಾಡ್ಬೇಕು ಅಂತ ಭಾಳ ಕೇಳಾಕತ್ತಾನ. ಮಾಡ್ಲಿ ಅವನ ಮನಸ್ಸಿನಾಗ ಏನೈತದ ಆಗಲಿ. ಮಾಡಿಕೊಡ್ರಿ